ಮಿಸ್ಟರ್ ಸಾಮ್ರಾಟ್ ಶೆಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಬೇಕು. ಸೀರಿಯಸ್ಲಿ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ಪ್ರತಿ ಸ್ಟೇಜ್, ನಾನು ಯಾವುದೇ ಸ್ಟೇಜ್ ಹತ್ತಿದ್ರು ನಾನು ಈ ಮಾತನ್ನ ನಾನು ಹೇಳೋದೇ, ನಾನು ಕೆಳಗೆ ಇಳಿಯೋದೇ ಇಲ್ಲ. ನಾನು ಇವಾಗ ಈ ಸ್ಟೇಜಲ್ಲಿ ಇಸ್ಕೊಂಡಿದ್ದೀನಿ, ಒಂದು ಅವಾರ್ಡ್ನ ತಗೊಳ್ತಾ ಇದ್ದೀನಿ, ಒಂದಿಷ್ಟು ಜನರು ಪ್ರೀತಿನ ಗಳಿಸಿದ್ದೀನಿ. ಅಂದರೆ ನಾನು ಈ 4 ವ್ಯಕ್ತಿಗಳನ್ನ ನಾನು ಇಡೀ ಜೀವನದಲ್ಲಿ ನಾನು ಮರೆಯಲ್ಲ. ಅವ್ರ ಹೆಸರು ನಾನು ಹೇಳಬೇಕಾಗತ್ತೆ. ಮೊದಲನೇದು ಹೆಸರು ಬಂದು ಅಪ್ಪು ಸರ್, ನಮ್ಮ ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಆ ಹೆಸರಿಗೆ ಒಂದು ಬ್ರ್ಯಾಂಡ್ ಇದೆ, ಒಂದು ಪವರ್ ಇದೆ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ. ನಾನು ಮನೆಯಲ್ಲಿ ಅಪ್ಪು ಸರ್ ವೀಡಿಯೋಸ್ ನೋಡ್ಕೊಂಡೆ ನಾನು ಡ್ಯಾನ್ಸ್ ಕಲಿತು ವೀಡಿಯೋಸ್ಗಳು ಮಾಡಿ ನಾನು ಫಾಲೋವರ್ಸ್ಗಳನ್ನ ಗಳಿಸ್ಕೊಂಡಿದ್ದು. ಸ್ಟಾರ್ಟಿಂಗು ನಾನು ತುಂಬ ಜನ ನನ್ನ ಗುರುತಿಸಿದ್ದೆ ಡ್ಯಾನ್ಸಿಂದ. ಸೊ ಹಾಗಾಗಿ ನನ್ನ ಮೊದಲನೇ ಹೆಸರು ಅಪ್ಪು ಸರ್. ಇನ್ನು ಎರಡನೇ ವ್ಯಕ್ತಿ ಬಂದು ನನ್ನ ಫಾಲೋವರ್ಸ್. ಅವ್ರುಗಳು ಲೈಕು, ಕಮೆಂಟು, ಶೇರು, ಸಪೋರ್ಟ್ ಮಾಡೋದೇ ಇದ್ದಿದ್ರೆ ನಾನು ಈ ಜಾಗದಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು ನನ್ನ ಥ್ಯಾಂಕ್ ಯು ನನ್ನ ಫಾಲೋವರ್ಸ್ಗಳಿಗೆ. ಇನ್ನು ಮೂರನೇದು ನನ್ನ ಹೆಂಡ್ತಿ, ನನ್ನ ಬೇಬಿ. ಎಲ್ರಿಗೂ ಗೊತ್ತು ಬೇಬಿ ಅಂತಲೇ ನಾವು ಪಾಪ್ಯುಲಾರಿಟಿ ಇರೋದು. ಸೊ ನನ್ನ ಹೆಂಡ್ತಿ ಐ ಥಿಂಕ್ ವೀಡಿಯೋ ಇಲ್ಲ, ಬೇಬಿ ನಿನ್ನ ಹೆಸರು ಹೇಳಿದ್ದೀನಿ. ನನ್ನ ಹೆಂಡ್ತಿ ಹೆಸರು, ಅವಳು ಯಾವಾಗ ನೋಡ್ರು ಉಗಿತಾ ಇರ್ತಾಳೆ, ಮಾಡು ವೀಡಿಯೋ ಮಾಡು ಅಂತ ವೀಡಿಯೋ ಮಾಡಿ ಇವಾಗ ಇಲ್ಲಿ ಅವಾರ್ಡ್ನ ತಗೊಳ್ತಾ ಇದ್ದೀನಿ. ಮೂರನೇ ಹೆಸರು ಅವರು. ಇನ್ನು ನಾಲ್ಕನೇದು ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ, ಅಮ್ಮ, ತಂಗಿ, ಅಣ್ಣ ಮತ್ತು ನನ್ನ ಹೆಂಡ್ತಿ ಫ್ಯಾಮಿಲಿ. ಸೊ ಈ 4 ವ್ಯಕ್ತಿ ನನ್ನ ಜೀವನದಲ್ಲಿದ್ದರೆ ನಾನು ಈ ಸ್ಟೇಜಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಈ 4 ಜನರಿಗೂ. ನಾನೊಬ್ಬ ಬೇಸಿಕಲಿ ಆ್ಯಕ್ಟರ್, ಡ್ಯಾನ್ಸರ್, ಕೊರಿಯೋಗ್ರಾಫರ್ ಹಾಗೂ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನನಗೆ ಇನ್ಸ್ಟಾಗ್ರಾಮಲ್ಲಿ 2.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ 2 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬಲ್ಲಿ 3 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಮೋಜಲ್ಲಿ 4.7 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಹಾಗೂ ಜೋಶಲ್ಲಿ 5.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಎಷ್ಟೋ ಜನರಿಗೆ ನಾನು ಗೊತ್ತು, ಹಾಗೆ ಎಷ್ಟೋ ಜನರಿಗೆ ನಾನು ಯಾರಂತಾನೆ ಗೊತ್ತಿಲ್ಲ. ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ. ನೆನಪಲ್ಲಿ ಇಟ್ಕೊಂಡಿರಿ, ನನ್ನ ಹೆಸರು ಒಂದಲ್ಲ ಒಂದಿನ ನಿಮ್ಮ ಕಿವಿಗೆ ನನ್ನ ಹೆಸರು ಬಂದು ಬೀಳುತ್ತೆ. ಥ್ಯಾಂಕ್ ಯು ಸೋ ಮಚ್. Congrats. We proudly feel you to be one. So representing all so many youths, we likes to give you Youth Icon Award. So ಈ awardನ we want to ask Vinay sir ಹಾಗೆ ಮೈಕಲ್ ಅವರು ಬರಬೇಕು ಅಂತ ಆನ್ ಸ್ಟೇಜ್ ಪ್ಲೀಸ್. ಸೊ ದಯವಿಟ್ಟು ಜೋರಾದ ಚಪ್ಪಳದೊಂದಿಗೆ ಸ್ವಾಗತಿಸಿ ವಿನಯ್ ಹಾಗೂ ಮೈಕಲ್ ಅವ್ರನ್ನ ಆನ್ ಸ್ಟೇಜ್.